ಯಾರೂ ನೆನಪಿಡಂಗಿಲ್ಲ. ಎಲ್ಲಾ ಕೀರ್ತಿ ತಾತ್ಕಾಲಿಕ ಮಾತ್ರ. ಎಲ್ಲ ಮರ್ತು ಬಿಡುತ್ತ ಜಗತ್. ಅವ್ರದ ಅವರಿಗೆ ಸಾಕಾಗಿರ್ತತಿ. ಇವನು ಇತಿಹಾಸ ಎಲ್ಲಿ ಓದ್ಕೋತ್ಕೊಂಡಿರ್ತಾರ. ಆದ್ದರಿಂದ ಕೀರ್ತಿಯು ಶಾಶ್ವತ ಅಲ್ಲ, ಉಳಿಯುವಂಥದ್ದಲ್ಲ. ಇನ್ನು ಶಕ್ತಿಯರೇ ಉಳಿತೈತೆ ಅಂತ ದೊಡ್ಡ ಪೈಲ್ವಾನ ಆದ. ದಿನ 1000 ಊಟ ಬಸಿ 500 ಸಾಮ ಎಲ್ಲ ತೆಗೆದು ದೊಡ್ಡ ಪೈಲ್ವಾನ ಆದ. ದಿನ 10-20 ಲೀಟರ್ ಹಾಲು ಕುಡದ, ಡಜನ್ ಗಟ್ಲೆ ಬಾಳೆಹಣ್ಣು ತಿಂದ ಪೈಲ್ವಾನ ಆದ. ಅವನ ಶಕ್ತಿಯರೇ ಉಳಿತಾನ ಹಂಗ? 30 ವಯಸ್ಸಿನಾಗಿದ್ದ ಶರೀರ 50 ವರ್ಷಕ್ಕಿಲ್ಲ. ಮುಂದೆ 60-70 ಆತಂದ್ರೆ ಪೈಲ್ವಾನ್ರ ಗತಿ ಹೇಳಬಾರದು. ಎದ್ದು ಅಡ್ಡಾಡ್ಲಕ್ ಬರಂಗಿಲ್ಲ. ಕಾಲ ಮೊದಲು ಅನ್ಯಾಯ ಮಾಡಿದೆ ವಯಸ್ಸಿನಾಗ, ಈಗ ಕುಂಟ್ಕೋತ್ ತಿರುಗಾಡತ್ತಾವ. ಕಾಲು ಮಣಿದೇ ಇಲ್ಲ. ಮುಂದೆ ಪೈಲ್ವಾನ್ರ ಕಾಲು ಮಣದದ್ ನೋಡಿರಿ, ಮಣಂಗೆ ಇಲ್ಲ. ಆ ಬಳಿಕ ಮೊದಲು ಭಾಳ ತಿಂದದೇ, ಈಗ ನಿನಗೆ ಶುಗರ್ ಬಂದತಿ, ಅನುಭವಿಸತ್ ಹೇಳ್ತೈತಿ ಶರೀರ. ಶಕ್ತಿ ಉಳಿತೈತೆ ಅಂತ ತಿಳ್ಕೊಂಡು ಶಕ್ತಿಯನ್ನ ಗಳಿಸಿದ. ಆ ಶಕ್ತಿ ಇವನ ಕಣ್ಣ ಮುಂದನ ಮರೆಯಾಗಿ ಹೋಯಿತು. ಇವ ಅಶಕ್ತ ಆದ. ಈ ದೇಶದ ಅತಿ ದೊಡ್ಡ ಪೈಲ್ವಾನ್ ಗಾಮ ಒಂದು ಮಾತನ್ನ ಹೇಳ್ತಾನ. ದೊಡ್ಡ ಪೈಲ್ವಾನ್ ಅವೇನ್ ಸಾಮಾನ್ಯ ಪೈಲ್ವಾನ್ ಇರಲಿಲ್ಲ. ಅವ ಹೇಳ್ತಾನ, ಯಾವಾಗ ನೆಲಕ್ಕೆ ಬಿದ್ದಲ್ಲ ಅವಾಗ ಅವ ಹೇಳ್ತಾನ, ನನಗ ಮೊದಲ ಗೊತ್ತಾಗಲಿಲ್ಲ. ಬುದ್ಧಿಯಿಂದ, ಸಹನ ಶಕ್ತಿಯಿಂದ, ತಪಸ್ಸಿನಿಂದ, ಸತ್ಯದಿಂದ ಹೋರಾಟ ಮಾಡ್ಲಾಕ ಬರ್ತೈತಿ. ಅದರಿಂದ ಈ ಸ್ವಾತಂತ್ರ್ಯ ತಗೊಳಕ್ ಬರ್ತೈತಿ ಅಂತ ನನಗೆ ಗೊತ್ತಾಗಲಿಲ್ಲ. ಗೊತ್ತಾಗಲಾರದಕ್ಕೆ ಶಕ್ತಿನ ಎಲ್ಲ ಅಂತ ತಿಳ್ಕೊಂಡು ಇಷ್ಟೆಲ್ಲ ಶರೀರವನ್ನು ಬೆಳೆಸಿನಿ. ಆದರೆ ಇವತ್ತ ನನ್ನ ಕಾಲ್ ನನಗ ಎತ್ತಿಡ್ಲಾಕ ಬರವಲ್ದು, ಅಷ್ಟು ಭಾರ ಆಗ್ಯಾವ. ಅಂದ ಬಳಕ ಎಲ್ಲಿ ಹೋದ ಶಕ್ತಿ? ಉಳಿತಾನೆ? ಭೂಮಿ ಉಳಿಯಲಿಲ್ಲ, ರೊಕ್ಕ ಉಳಿಯಲಿಲ್ಲ, ಕೀರ್ತಿ ಉಳಿಯಲಿಲ್ಲ, ಶಕ್ತಿ ಉಳಿಯಲಿಲ್ಲ, ವಿದ್ಯಾ ಉಳಿಯಲಿಲ್ಲ. ದೊಡ್ಡ ಡಾಕ್ಟರೇಟ್ ಡಿಗ್ರಿ ಪಡೆದಾನ. 70 ವಯಸ್ಸಕ್ಕೆ ಏನೇನು ಡಿಗ್ರಿ ಕಲ್ತಿದ್ದಪ್ಪ ಅಂತ ಕೇಳಿದ್ರ ನನ್ನ ಹೆಸರು ಏನು ಹೇಳ, ಆ ಬಳಕ ಮುಂದಿಂದ ಹೇಳ್ತನತ್ತ. ನಾವು ಏನು ಉಳಿಯಂಗಿಲ್ಲ. ವಿದ್ಯಾ ಬೇಕಾದಷ್ಟು ಕಲೀಲಿ, ಎಲ್ಲ ಮರೆತು ಹೋಗ್ತೈತಿ. ಹಂಗಾದ್ರೆ ಇವೆಲ್ಲ ಉಳಿಲಾರದ ವಸ್ತುಗಳ ಹಿಂದೆ ನಾವು ಬೆನ್ನು ಹತ್ತಿ ಹೊಂಟದಿವೆ ಹೊರತು ಉಳಿಯುವ ವಸ್ತುವಿನ ಕಡೆ ನಮ್ಮ ಲಕ್ಷ್ಯ ಇಲ್ಲ. ಇನ್ನು ತಾಯಂದಿರವರು ಇದೆಲ್ಲ ಹೋದ್ರು ಹೋಗ್ಲಿ, ಬಂಗಾರಕ್ಕೆ ಏನಾಗಂಗಿಲ್ಲ. ತಾವ್ರು ಬಂಗಾರ ಹಿಂಗ ಇರ್ತೈತಿ, ಅದರ ರೇಟಿನ ಹೆಚ್ಚಾಕತಿ ಹೊರತು ಕಡಿಮೆ ಆಗಂಗಿಲ್ಲ ಅಂತ ತಾಯಂದಿರು. ಬಂಗಾರನು ಗುಡ್ಡದಾಗ ಸಿಕ್ಕತಿ ಅನ್ನೋದು ಮರಿಬೇಡ್ರಿ. ಕಲ್ಲ ಅದು, ಕಲ್ಲು ಬಿಟ್ಟು ಏನೈತಿ ಬಂಗಾರದೊಳಗ? ಹೊಳೆಯುವಂಥ ಕಲ್ಲಿಗೆ ವಜ್ರ ಅಂತ ಕರೆದ್ರು, ಜಂಗ ಹತ್ಲಾರದ ಕಲ್ಲಿಗೆ ಬಂಗಾರ ಅಂತ ಕರೆದ್ರು. ಎಲ್ಲ ಕಲ್ಲವು. ಒಂದ ಗುಡ್ಡದಾಗ ಕಬ್ಬಿಣನೂ ಇರ್ತೈತಿ, ಬೆಳ್ಳಿ ಇರ್ತೈತಿ, ತಾಮ್ರ ಇರ್ತೈತಿ, ಸೀಸ ಇರ್ತೈತಿ. ಒಂದ ಗುಡ್ಡದಾಗನೇ ಇವೆಲ್ಲ ಇರ್ತಾವ, ಒಂದ ಮಣ್ಣಿನೊಳಗ ಎಲ್ಲ ಇರ್ತಾವ. ಅಂದ ಬಳಕ ಇವು ಹೆಂಗ ನಮ್ಮ ಕಾಯಮ್ಮಾಗಿ ಉಳಿಯುವಂಥ ಬೆಲೆ ಬಾಳುವ ವಸ್ತು ಇವು? ಎಷ್ಟು ನಾವೆಲ್ಲ ದಡ್ರದೀವಿ. ಕಲ್ಲು ಕಟ್ಕೊಂಡ್ ತಿರುಗಾಡ್ಲತ್ತಿದೀವಿ ಕೊಳ್ಳಾಗ. ಬಂಗಾರ ಅಂದ್ರೆ ಏನದ? ಕಲ್ಲ. ಇಂದು ಹೋಗಿ ವಿಚಾರ ಮಾಡ್ರಿ, ನಿಮ್ಮವೆಲ್ಲ ಉಂಗುರ, ಒಳ್ಳನ್ ಸರ, ಏನೇನು ಬಂಗಾರದು ತಂದಿರ್ಲಿ ಅವೆಲ್ಲ ಮುಂದಿಡುದು ಧ್ಯಾನ ಅದರದ ಮಾಡೋದು. ಇವತ್ತು ಇಟ್ಟು ವಿಚಾರ ಮಾಡೋದು, ಇದು ಏನಪ್ಪ, ಇದಕ್ಕೇನಂತ ಕರೀತಾರೆ, ಎಲ್ಲಿಂದ ಬತ್ತಿದು, ಇದರ ಮೂಲ ಯಾವುದು? ಇದರ ಮೂಲ ಯಾವುದು? ಅದಿರು. ಅದಿರಂದ್ರೆ ಏನು? ಘರ್ಷಣ ಅಂತ ಕಲ್ಲದು. ಆ ಕಲ್ಲು ಓದ ಭಟ್ಟಿ ಒಳಗೆ ಹಾಕಿ ಉಷ್ಣತೆಯನ್ನು ಕೊಟ್ಟು ಕಾಯಿಸಿ ಸೋಸಿ ಅದರೊಳಗಿನ ಮಣ್ಣ ಕಲ್ಲ ಎಲ್ಲ ತೆಗೆದ ಯಾವುದು ಗಟ್ಟಿಯಾಗಿ ಉಳಿತೈತ್ಲ ಅಂಥ ಕಲ್ಲದು. ಅದೇನು ಬೇರೆ ಇರ್ತೈತೇನು?
ಬಂಗಾರ ಅಂದ್ರ ತಾಯಂದಿರು ನೀವು ನೆನಪಿಟ್ಕೋಬೇಕು. ಬಂಗಾರ ಅಂದ್ರ ಲಗ್ನದಾಗ ಉಳಿಲೆತ್ತೇಳಿ ತಿಳ್ಕೊಂಡು, ನಮ್ಮ ಮಗಳ ಕೊಳ್ಳಾಗ ಸೊಸಿ ಕೊಳ್ಳಾಗ ಉಳಿಲೆ ತಿಳ್ಕೊಂಡು ಬಂಗಾರ ಹಾಕ್ತಾರವ್ರು. ಅದೇನು ಉಳಿಯಂಗಿಲ್ಲ. ನೀವು ಹೋಗಾಗ ಆದರೆ ಹೆಂಗೆ ಉಳಿತೈತಿ? ಏನು ಉಳಿಯಂಗಿಲ್ಲ, ಶಾಶ್ವತ ಅಲ್ಲ. ಇವೆಲ್ಲ ಹೊಂಟು ಹೋಗುವುದಾವು. ಹಾಗಾದ್ರ ಉಳಿಯುವುದರೇ ಯಾವುದಿಲ್ಲಿ? ಏನರೇ ಗಳಿಸ್ಬೇಕು ನಾವು ಅಂತ ವಿಚಾರ ಮಾಡಿದ್ರ ಯಾವುದು ಸಾಯಂಗಿಲ್ಲ, ಯಾವುದು ನಾಶ ಆಗಂಗಿಲ್ಲ, ಬದಲಾಗಂಗಿಲ್ಲ, ಇದ್ದಂಗ ಇರ್ತೈತಲ್ಲ ಅಂಥದ್ದನ್ನು ಗಳಿಸ್ಬೇಕು. ಅದು ಕಳೆಯಂಗಿಲ್ಲ, ಕೆಡಂಗಿಲ್ಲ, ಸರಿದು ಹೋಗಂಗಿಲ್ಲ, ಮತ್ತೊಬ್ಬರ ಪಾಲ ಆಗಂಗಿಲ್ಲ. ಅದನ್ನು ಯಾವನೂ ಕಳ್ತನ ಮಾಡ್ಲಿಕ್ಕಾಗುವುದಿಲ್ಲ, ಯಾವನೂ ಅದರ ಬೆಲೆ ಕಟ್ಲಾಕ ಸಾಧ್ಯ ಇಲ್ಲ. ಅಂತಹ ವಸ್ತುವನ್ನು ನಾವು ಗಳಿಸಬೇಕು. ಅದು ಯಾವುದು ಅಂದ್ರ ಶುದ್ಧವಾದ ಆತ್ಮಜ್ಞಾನವೇ ಈ ಜಗತ್ತಿನ ಅಮೂಲ್ಯವಾದ ಸಂಪತ್ತು, ಮತ್ಯಾವುದೂ ಅಲ್ಲ. ಆ ಸಂಪತ್ತನ್ನು ಗಳಿಸ್ಬೇಕು ನಾವು. ಆದ್ರೆ ಗಳಿಸಿದೀವೇನಿಗೆ ಎಲ್ಲರೂ ಇದನ್ನು ಇವತ್ತಿಂದ ದಾನ ಮಾಡತ್ ನಾವೇನು ಹೇಳ್ತಾ ಇಲ್ಲ. ಇರ್ಲಿ, ಮನ್ಯಾಗ ರೊಕ್ಕ ಇರ್ಲಿ, ಬಂಗಾರ ಇರ್ಲಿ, ಬೆಳ್ಳಿರ್ಲಿ, ಹೊಲ ಆಸ್ತಿ ಪಾಸ್ತಿ ವಿದ್ಯಾ ಎಲ್ಲ ಇರ್ಲಿ, ಆದ್ರ ಇದರದ್ದು ಪರಿಮಿತಿ ಇತಿಮಿತಿ ಎಷ್ಟೈತೆ ಅಂತ ಗೊತ್ತಿರ್ಬೇಕು. ಒಂದು ಕಾಗೆದ ಅಂದ್ರ ಅದು ಎಷ್ಟು ಬೇಕಾದಷ್ಟು ಎತ್ತರಕ್ಕೆ ಹಾರಂಗಿಲ್ಲ. ಕಾಗೆ ಅದರದ್ದೇ ಒಂದು ಇತಿಮಿತಿ ಅದ, ಅಷ್ಟ ಎತ್ತರಕ್ಕೆ ಹಾರೋದದು. ಒಂದು ಗುಬ್ಬೆದ ಅಂದ್ರ ಆಕಾಶ ಬಾಳ ದೊಡ್ಡದೈತೆ ಅಂತ ಗುಬ್ಬೆ ಆಕಾಶದಷ್ಟು ಎತ್ತರ ಹಾರಂಗಿಲ್ಲ, ಅದರದ್ದೇ ಆದ ಇತಿಮಿತಿಗಳದಾವು. ಒಂದು ಗರುಡ ಅದ ಅಂದ್ರೂ ಕೂಡ ಅದು ಇಂತಿಷ್ಟು ಎತ್ತರದವರೆಗೆ ಮಾತ್ರ ಹಾರ್ತದ, ಅದರ ಮುಂದೆ ಹಾರ್ಲಾಕ ಬರಂಗಿಲ್ಲ ಅದಕ್ಕೆ. ಹಂಗ ನಮ್ಮ ಸಂಪತ್ತ, ಬೆಳ್ಳಿ ಬಂಗಾರ, ವಿದ್ಯಾ ಬುದ್ಧಿ ಶಕ್ತಿ ಸಾಮರ್ಥ್ಯಗಳೆಲ್ಲವೂ ಇಂತಿಷ್ಟು ಇತಿಮಿತಿಯ ಒಳಗ ಮಾತ್ರ ಬಳಕೆಗೆ ಬರ್ತಾವೆ ಹೊರತು ನಮಗ ಸಾವು ಬಂದು ನಿಂತಾಗ, ಈ ದೇಹ ಹೋಗುವಂತ ಪ್ರಸಂಗದಲ್ಲಿ ಯಾವ ಉಪಯೋಗಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ. ಬರ್ತಾವ ಸಾಯುವಂತ ಮನುಷ್ಯನ ಮುಂದೆ 1 ಕಿಲೋ ಬಂಗಾರ ತಂದಿಡ್ರಿ, ಇದನ್ನೇನು ಮಾಡ್ತೀವೋ ಮಳ್ಳ, ಇದು ಬಂಗಾರ ಸಲುವಾಗಿ ಬಡದಾಡ್ ನಾ ಸಾಯಲಾಗ್ತೇನೆ. ಈಗ ಬಂಗಾರ ನನ್ನ ಕಾಯಂಗಿಲ್ಲ, ಯಾವುದೂ ನನ್ನ ಕಾಯಂಗಿಲ್ಲ. ಏನ್ ಹೇಳ್ತಾನವ? ನನ್ನ ಕಾಯುವಂಥದ್ದು ಒಂದೇ ಒಂದು ದೇವರು ನನ್ನ ಕಾಯ್ತಾನ ಅಂತ ತಿಳ್ಕೊಂಡು ಆ ಮನುಷ್ಯ ಹೇಳ್ತಾನೆ. ತಿಳಿದವಿದ್ದ ಅಂದ್ರ, ತಿಳಿಲಾರದ ಅಜ್ಜ ಇದ್ದ ಅಂದ್ರ ಮತ್ತ ಆ ಹೊಲದ ಉತ್ತಾರ ಮೇಲೆ ಇನ್ನೊಂದು ಸಹಿ ಉಳ್ದೈತಿ, FD ಮೇಲೆ ಇನ್ನೊಂದು ಸಹಿ ಉಳ್ದೈತಿ, ಮೊಮ್ಮಕ್ಕಳ ಹೆಸರಲ್ಲಿ ಈ ಆಸ್ತಿ ಬರಿಬೇಕಾಗೈತಿ. ಹಿಂಗ ಬಡಬಡಸ್ಕೋತ್ ಸತ್ತು ಹೊಕ್ಕವು ಮುತ್ಯಗಳು ಆಯಿಗಳು. ಆದ್ದರಿಂದ ಯಾವುದು ಉಳಿತೈತೆ ಅದನ್ನು ಗಳಿಸಬೇಕು, ಯಾವುದು ಕಳೆದು ಹೋಗ್ತೈತೆ ಅದನ್ನು ಗಳಿಸಬಾರದು. ಶಾಣ್ಯರ ಲಕ್ಷಣ ಇದು. ಹಿಂದ ಸಾಮಾನ್ಯ ಶಕ ಪೂರ್ವದಲ್ಲಿ ಗ್ರೀಕ್ ದೇಶದಲ್ಲಿ ಒಬ್ಬ ದೊಡ್ಡ ಮಹಾರಾಜ ಇದ್ದ, ಬಹಳ ಮಹತ್ವಾಕಾಂಕ್ಷಿ. ಅವನ ಹೆಸರು ಅಲೆಕ್ಸಾಂಡರ್. ಬಹಳ ದೊಡ್ಡ ರಾಜ. ಹುಟ್ಟಿದ್ದ ಸಣ್ಣ ದೇಶದಾಗ ಕರೆ ಇಡೀ ಜಗತ್ತು ಗೆದ್ದ ಜಗತ್ತಿನ ಚಕ್ರವರ್ತಿ ಆಗಬೇಕತ್ತ ಕನಸು ಕಂಡಿದ್ದ. ನೀವು ಅಂತೂ ಕನಸು ಕಾಣ್ರಿ. ಗೋವಾಡ ಬಿಟ್ಟು ಈ ಸಾಂಗ್ಲಿ ಜಿಲ್ಲಾ ಎಲ್ಲ ಆಳ್ಬೇಕು ಅಂತ ಕನಸು ಕಾಣಬೇಕು. ಇಲ್ಲೇ ಗ್ರಾಮ ಪಂಚಾಯತಿಯಾಗ ಬಡದಾಡಬಾರ್ದು, ತುಸು ಮುಂದೆ ಹೋಗ್ಬೇಕು. ಸಾಂಗ್ಲಿಯಾಗಿದ್ದವರು ಇಡೀ ಮಹಾರಾಷ್ಟ್ರದ ಮೇಲೆ ಶಾಸನ ಮಾಡಬೇಕಂತ ಬಯಸಬೇಕು. ಹಿಂಗ ದೊಡ್ಡ ಕನಸುಗಳಿರಬೇಕು. ಹಂಗ ಅವನಿಗೆ ಕನಸು ಏನಿತ್ತು ಅಂದ್ರ ಬರೇ ಗ್ರೀಕ್ ದೇಶ ಅಲ್ಲ, ಯುರೋಪ್ ಖಂಡ ಅಲ್ಲ, ಇಡೀ ಜಗತ್ತಿನ ಮೇಲನ ಶಾಸನ ಮಾಡಬೇಕು. ಪೃಥ್ವಿಯನ್ನ ಆಳುವಂಥ ದೊರೆ ಯಾರು ಅಂದ್ರ ಅಲೆಕ್ಸಾಂಡರ್ ಅನ್ಸ್ಕೋಬೇಕು ಅಂತ ಅವನ ಕನಸಿತ್ತು. ಕನಸು ಬಿದ್ರೆ ದೊಡ್ಡವ ಬೀಳ್ಬೇಕು. ಸಣ್ಣ ಪುಟ್ಟು ಕನಸು ಬಿದ್ದು ಮಾಡುವುದೇನೈತಿ? ಅವಾಗ ಅವ ಜಗತ್ತನ್ನೆಲ್ಲ ಗೆಲ್ಲತಾ ಬಂದ.
ಅದೇನು ಸಾಮಾನ್ಯ ಕೆಲಸ ಏನು ಜಗತ್ತು ಗೆಲ್ಲೋದಂದ್ರೆ. ಎಷ್ಟು ಮಂದಿ ರಾಜ ಮಹಾರಾಜರಿದ್ರು, ಎಲ್ಲರನ್ನ ಸೋಲ್ಸ್ಕೋತ ಬಂದ. ಸಾಮ ದಾನ ದಂಡ ಭೇದ ಅನ್ನುವಂಥ ಚತುರೋಪಾಯಗಳನ್ನು ಬಳಸಿ ಯುದ್ಧ ಮಾಡ್ಕೋತ ಬಂದ. ಇವು 4 ಬಹಳ ದೊಡ್ಡ ಉಪಾಯಗಳು. ಮೊದಲಿಗೆ ಸಾಮೋಪಾಯ ಅಂದ್ರ ಶತ್ರು ಅದಾನಂತ ಇಟ್ಕೊಳ್ಳೋನು, ಅವನ ಬಹಳ ಮೆತ್ತಗ ಮಾತಾಡಿ ಅವನು ಹೊಲಸ್ಕೊಳ್ಳೋದು. ಅವನು ಹೊಲಸ್ಕೊಂಡ್ರೆ ಮುಗಿದು ಹೋತಲ್ಲ, ಅವನು ಗೆದ್ದಂಗ ಇವ. ಸಾಮೋಪಾಯ. ಆ ಬಳಿಕ 2ನೇದ್ದು ಭೇದೋಪಾಯ, ಅವರವ್ರೊಳಗ ಜಗಳ ಹಚ್ಚಿಬಿಡುದು. ಇದೇನಪ್ಪ 2ನೇದ್ದು, ಮನ್ಯಾಗ ಹೋಗಿ ಮಾಡಿರಿ ಮತ್ತೆಲ್ಲ ಇವು ಯುದ್ಧದ್ದು ಅದಾವ ಇವು. 3ನೇದ್ದು ದಾನ. ಶತ್ರು ದುರ್ಬಲಿದ್ದ, ಅವ ಇದು ಯಾವುದು